ಫಸ್ಟ್ ಟೈಮ್ ಗಗನ ಅವಳ ಲೈಫಲ್ಲಿ ಕೂರ್ಗ್ ಸ್ಟೈಲ್ ಸ್ಯಾರಿ ಉಟ್ಕೊಂಡವಳೆ. ಈ ಸೀರೆ 6 ವರ್ಷದ ಹಳೆ ಸೀರೆ. ಓ ಕೂರ್ಗಿ ಸೀರೆ, ಕೂರ್ಗಿ ಜ್ಯುವೆಲ್ರಿ ಬಂತು ಗೈಸ್. ನೋಡಿ ಹೆಂಗೆ ಕಾಣಿಸ್ತದೆ, ಕರೆಕ್ಟಾಗಿ ಸೂಟ್ ಐತೈತಮ್ಮ ಇದು. ಎಲ್ಲ ಇಸ್ಕೊಂಡ್ರ ಚೆನ್ನಾಗಿ ಕಾಣಲ್ಲ ಮೇಡಮ್, ನೀವು ಒಂದು ಹಾಕೊಂಡು ಹೋಗಿ ಅಂತ ಕೊಡಬೇಕು. ಕೊಡ್ತಾರೆ, 10 ಲಕ್ಷ ಕೊಟ್ಟರೆ ಕೊಡ್ತಾರೆ. ಬೇಜಾರಿನ ಸಂಗತಿ ನಡೀತಾ ಇದೆ. ವಿಷಯ ಡಿಸ್ಟಿಕ್ದು ಕಮೆಂಟ್ ಹಾಕಿ ಅಂತ ಹೇಳಿದ್ನಲ್ಲ, ಯಪ್ಪ ಸಿಕ್ಕಾಬಟ್ಟೆ ಜನ ಹಾಕಿದ್ದೀರಾ. ಕುಮಾರ ಖಂಡೀರವ ಊಟಗಳ್ಳಿ ಸರ್ದಾರ ಏನಪ್ಪ ಕುಮಾರ ಇಂಥ ಈ ಥರದ್ದು ಇರೋ ನೋಡ್ಕೊಬಿಡಿ. ಟ್ರಾವೆಲ್ ಮಾಡ್ಕೊಂಬಂದಿಲ್ಲ ಅದಕ್ಕೆ. ಹಾಯ್ 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 ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಸ್ವಲ್ಪ ಕೆಲಸದ ಮೇಲೆ ಹುಣಸೂರ್ಗೆ ಹೋಗ್ತಾ ಇದ್ದೀವಿ ಗೈಸ್. ಹುಣಸೂರ್ಗೆ ಹೋಗೋಕೆ ಮುಂಚೆ, ಹುಣಸೂರಿಂದ ಆದ್ಮೇಲೆ ಬರುತ್ತಲ್ಲ, ಹುಣಸೂರು ಆದ್ಮೇಲೆ ಕೂರ್ಗಿಂದ ಒಬ್ರು ಲೇಡಿ ನಮ್ಮ ಮನೆಗೆ ಬಂದವ್ರು ಗೈಸ್. ಹೇಳಿಲ್ಲ ಕೇಳಲ್ಲ ಬಂದ್ಬಿಟ್ಟವ್ರೆ. ಯಾರು ಏನು ಕತೆ ತೋರಿಸ್ತೀನಿ ನೋಡಿ. ಕೂರ್ಗು ತಿರ್ಗಮ್ಮ ಪೂರ್ತಿ. ನೋಡಿ ಗೈಸ್, ಫಸ್ಟ್ ಟೈಮ್ ಗಗನ ಅವಳ ಲೈಫಲ್ಲಿ ಕೂರ್ಗ್ ಸ್ಟೈಲ್ ಸ್ಯಾರಿ ಉಟ್ಕೊಂಡವಳೆ. ವೆರಿ 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 ಫಸ್ಟ್ ಟೈಮ್. ಏನಕ್ಕೆ ಎತ್ತ ಎಲ್ಲ ಕಾರಲ್ಲಿ ಹೋಗ್ತಾ ಇರ್ತೀನಿ, ಸ್ವಲ್ಪ ತರಬಿಸ್ತಾನೆ ಬೈತವ್ರೆ. ಲೇಟ್ ಆಯ್ತು ಗೈಸ್, ರೆಡಿಯಾಗಿ ಶುರುವಾಗಿ ಅರ್ಧ ಗಂಟೆ ಅಲ್ಲ 1 ಅವರ್ ಆಯ್ತು. ಹೆಂಗ್ ಕಾಣಿಸ್ತಾ ಇದೀನಿ ಗೈಸ್, ನಾನು ಫಾರ್ ದ ವೆರಿ 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 ಫಸ್ಟ್ ಟೈಮ್ ಕೂರ್ಗಿ ಸ್ಟೈಲ್ ಸ್ಯಾರಿ ಉಟ್ಟಿದ್ದೀನಿ. ಇದೇನು ಪ್ಲ್ಯಾನ್ ಅಲ್ಲ, ನಾವು ಹುಣಸೂರ್ಗೆ ಹೋಗ್ತಿರೋದು ಜ್ಯುವೆಲ್ರಿ ಶೂಟಿಗೆ. ಸೊ ನಾನು ಈ ಸೀರೆ 6 ವರ್ಷದ ಹಳೆ ಸೀರೆ, 6 years ಬ್ಯಾಕ್ ನಾನು ನನ್ನ ಕಸಿನ್ ವೆಡ್ಡಿಂಗಿಗೆ ತೊಗೊಂಡಿದ್ದು. ಅವಾಗ ಒಂದ್ಸತಿ ಹಾಕಿದ್ ಬಿಟ್ರೆ ಇನ್ನು ಹಾಕಿಲ್ಲ ನಾನು ಈ ಸೀರೆನ. ಸೊ ತುಂಬಾ ದಿನದಿಂದ ಹಾಕಬೇಕು ಅಂತ ತಂದು ಮನೇಲಿ ಇಟ್ಕೊಂಡಿದ್ದೆ, ಹಾಕಿರ್ಲಿಲ್ಲ. ಇವತ್ತು ಹಾಕೋಣ ಅಂತ ನೋಡಿದ್ರೆ ಬ್ಲೌಸ್ ಫಿಟ್ಟೇ ಆಗ್ತಾ ಇಲ್ಲ, ದಪ್ಪ ಆಗ್ಬಿಟ್ಟಿದೆ. ಚಿಕ್ಕ ಹುಡುಗಿ ದೊಡ್ಡ ಹುಡುಗಿ ಆಗ್ಬಿಟ್ಟವಳೆ. ಅವಾಗ ಹಿಂಗಿದೆ, ಫುಲ್ ಚೆನ್ನಾಗಿದೆ ಅವಾಗ. ಆಮೇಲೆ ಹೋಗಿ ಬ್ಲೌಸ್ ಫಿಟ್ಟಿಂಗ್ ಮಾಡಿಸಿ ಈ ಸೀರೆ ಉಟ್ಕೊಂಡು ಬಂದೆ ನಾನು. ಈ ಸೀರೆನ ಉಡ್ಸಿದ್ದು ನನಗೆ, ನಾನು ಐಬ್ರೋಸ್ಗೆ ಒಬ್ರ ಹತ್ರನೇ ಹೋಗ್ತೀನಿ, ಮನೆ ಹತ್ರ ಬ್ಯೂಟಿ ಪಾರ್ಲರು. ಎಲ್ಲೇ ಸಲೂನ್ ಸರ್ವಿಸಸ್ ತಗೊಂಡ್ರು ನಾನು ಐಬ್ರೋಸ್ ಯಾರ ಕೈಗೂ ಕೊಡಲ್ಲ, ನಾನು ಒಬ್ರ ಹತ್ರನೇ ಮಾಡಿಸೋದು. ಸೊ ಅವರು ಕೂರ್ಗಿನೇ ಬಂದು, ಅವರು ಅದಕ್ಕೆ ನಾನು ಇದೆಲ್ಲನೂ ಕಲ್ತ್ಕೊಂಡವ್ರ ಅನ್ಕೊಂಡೆ. ಅವರು ಕೇಳಿ ನಿಮ್ ತರ ಸೀರೆ ಉಡ್ಸ್ಕೊಡ್ತೀರಾ ಅಂತ. ನಂಗೆ ನಮ್ದೇ ಈಸಿ ಬಾ ಉಡ್ಸ್ಕೊಡ್ತೀನಿ ಅಂತ ಅವರು ಅವ್ರ ತರ ಸೀರೆ ಪಟ್ಟು ಅಂತ ಉಡ್ಸ್ಕೊಟ್ರು. ಅಂದ್ರೆ ಬೇಗ ಉಡ್ಸ್ಕೋಬಹುದು, ನಮ್ದಕ್ಕಿಂತ ಈಸಿ ಸ್ಯಾರಿ ಉಡ್ಸೋದು. ಅಂಡ್ ಐಬ್ರೋಸು ಮಾಡಿಸಿದೆ ಅಲ್ಲೇ, ವಿಜಯನಗರ ಪೋಸ್ಟ್ ಸ್ಟ್ರೀಟಲ್ಲೇ ಅವ್ರ ಸಲೂನ್ ಲೊಕೇಟ್ ಆಗಿರೋದು. ನೀವು ಯಾರಾದ್ರೂ ಈ ಕಡೆ ಇದ್ರೆ ಒಂದ್ಸಿ ಚೆಕ್ಔಟ್ ಮಾಡಿ, ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ಎಲ್ಲ ಸರ್ವಿಸಸ್. ಸೊ ಈಗ ಟೈಮ್ ಆಯ್ತು, ಲೆಟ್ಸ್ ಗೋ. ಸೊ ಗೈಸ್, ನಾವೀಗ ಹುಣಸೂರು ರೀಚ್ ಆಗಿದ್ದೀವಿ. ಹುಣಸೂರಿನ ಗಲ್ಲಿಯಲ್ಲಿದ್ದೀವಿ ನೋಡಿ. ಫಸ್ಟ್ ಟೈಮ್ ಈ ಥರ ಇನ್ನರ್ ಹುಣಸೂರಿಗೆ ಬಂದಿರೋದು. ಹುಣಸೂರು ಹಿಂಗಿರುತ್ತೆ ಅಂತಲೇ ಗೊತ್ತಿಲ್ಲ ಈ ಥರ ಒಳಗಡೆ. ಅಪ್ಪ ಇಲ್ಲೆಲ್ಲ ಕಾರ್ ಥರ ಭಾರಿ ಕಷ್ಟ ಆಯಿತು. ಫುಲ್ಲು ರೋಡೆಲ್ಲ ಅಷ್ಟೇನು ಚೆನ್ನಾಗಿಲ್ಲ, ಒಳಗಡೆ ಎಲ್ಲ ಕಿತ್ತಾಕ್ಬಿಟ್ಟವ್ರೆ. ಸೊ ನಾವು ಬಂದಿರೋದು ಗೈಸ್ ಪೃಥ್ವಿ ಜ್ಯುವೆಲರ್ಸ್ಗೆ ಗೈಸ್. ಪೃಥ್ವಿ ಜ್ಯುವೆಲ್ಸಲ್ಲಿ ಒಂದು ಅಕ್ಷಯ ತೃತೀಯಗೆ ಮತ್ತು ಮೈಸೂರಲ್ಲಿ ಒಂದು ಹೊಸ ಬ್ರಾಂಚ್ ಓಪನ್ ಆಗ್ತದೆ, ಅದರದ್ದು ಪ್ರಮೋಷನ್ ಶೂಟಿಗೆ ಬಂದಿರೋದು. ನಮ್ಮ ಮಾಡೆಲ್ ನೋಡಿ ಎಂತ ಹಾಂ ಚಪ್ಪಲಿ ಮಾಡೆಲ್ಲು ಒಳಗಡೆ ಎಂಟ್ರಿ ಆಗಿದ್ದಾರೆ. ಇಲ್ಲಿಂದ ಮೈಸೂರಿಗೆ ಬರ್ತೀಯ ಇಲ್ಲ ಕೂರಿಗೆ ಹೋಯ್ತೀಯಾ? ಹಾಂ, ಇಲ್ಲಿಂದ ಮೈಸೂರಿಗೆ ಬರ್ತೀಯ ಕೂರಿಗೆ ಹೋಯ್ತೀಯ ಅಂತ? ಕೂರಿಗೆ ಹೋಗಮ್ಮ, ಸೇರಿಸ್ಕೋತಾರೆ, ಹೋಗಿ ಪರವಾಗಿಲ್ಲ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಹೆಂಗೆ ಕಾಣಿಸ್ತಾ ಇದೆ ಗಗನ? ಹಾಂ ನಿಜ. ಕಾಫಿ ಕೊಟ್ಟರು ಗೈಸ್, ಕಾಫಿ ಕುಡಿತಾ ಇದ್ದೀವಿ. ಸೊ ಇದು April 14th ಮೈಸೂರಲ್ಲಿ ಹೊಸ ಬ್ರಾಂಚ್ ಓಪನ್ ಆಗ್ತದೆ. ಸೊ ಅದ್ರ ಬಗ್ಗೆ ಓಪನ್ ಆಗ್ತದೆ ಅಂತ ಒಂದು ಪ್ರಮೋಷನಲ್ ವೀಡಿಯೋ ಮಾಡೋಕ್ಕಿತ್ತು, ಅದಕ್ಕೋಸ್ಕರ ಬಂದಿದ್ದೀವಿ ನಮ್ಮ ಮೈಸೂರು ಸಾಗ ಪೇಜಿಗೆ. ಇಲ್ಲಿ ಮೈಸೂರು ಲೆವೆಲ್ಗೆ ಇಲ್ಲ, ಸ್ವಲ್ಪ ಕಲೆಕ್ಷನ್ಸ್ ಕಮ್ಮಿ ಇದೆ ಗೈಸ್. ಬಟ್ ಅಲ್ಲಿ ಇನ್ನೂ ರೆಡಿ ಆಗಿಲ್ಲ ಅಂದ್ಬಿಟ್ಟು ಇಲ್ಲಿ ಶೂಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಬಂದಿದ್ದೀವಿ. ಇಲ್ಲಿ ಮ್ಯಾನೇಜರೇ ಸಜೆಸ್ಟ್ ಮಾಡಿದ್ರು, ಮೇಡಮ್ಗೆ ಕೂರ್ಗ್ದು ಟ್ರೆಡಿಷ್ನಲ್ ಜ್ಯುವೆಲ್ರಿ ಕೊಡಿ ಅಂತ. ಇಲ್ಲಿದೆ ಕೂರ್ಗೆ ಎಲ್ಲ ಸಾರಿ ಇವಳು ಗೌಡ್ರು, ಒಳನರಸೀಪುರ ಗೌಡ್ರು ಇವಳು ಅಂದರು. ಕಲ್ತ್ಕೋಬೇಕು ತಾನೆ ನೀನೇ ಉಟ್ಕೋತೀನಿ ನೆಕ್ಸ್ಟು ಕೂರ್ಗಿ ಸೀರೆ. ಓ ಕೂರ್ಗಿ ಸೀರೆ, ಕೂರ್ಗಿ ಜ್ಯುವೆಲ್ರಿ ಬಂತು ಗೈಸ್. ನೋಡಿ ಹೆಂಗೆ ಕಾಣಿಸ್ತದೆ, ಕರೆಕ್ಟಾಗಿ ಸೂಟ್ ಐತೈತಮ್ಮ ಇದು ಅಲ್ವಾ? ಹೆಂಗಿದೆ ನೋಡಿ ಗೈಸ್. ಡಿಸೈನ್ ಫೋಟೋ ತಗೊಳ್ಳಿ, ಜಾಸ್ತಿ ದುಡ್ಡಿದ್ರು ಮಾಡಿಸ್ಕೊಳ್ಳಿ. ನೀವು ಹೇಗಿದ್ದೆ ಹೇಗಾದೆ ನೀನೇ ಎಕ್ಸಾಂಪಲ್. ಎಲ್ಲ ಇಸ್ಕೊಂಡ್ರ ಚೆನ್ನಾಗಿ ಕಾಣಲ್ಲ ಮೇಡಮ್, ನೀವು ಒಂದು ಹಾಕೊಂಡು ಹೋಗಿ ಅಂತ ಕೊಡಬೇಕು ತಾನೆ. ಕೊಡ್ತಾರೆ, 10 ಲಕ್ಷ ಕೊಟ್ಟರೆ ಕೊಡ್ತಾರೆ.
ಈಗ ಒಂದು ಚಿಕ್ಕ ಚೈನ್ ತಗೊಳಕ್ಕೆ 10 ಲಕ್ಷ ಬೇಕಮ್ಮ, ಚೆನ್ನಾಗಿರೋದು. ಕೊಡಿಸ್ತೀನಿ ಎಲ್ಲ. 50th ಆ್ಯನಿವರ್ಸರಿ ಕೊಡಿಸ್ತೀನಿ. ಹಾಂ ಗೈಸ್, ಎಲ್ಲ ಮುಗಿಸ್ಕೊಂಡು ಕಾರು ಕಾದು ಕೆಂಡ ಆಗೈತೆ. ಯಪ್ಪ, ಬಿಸಿಲಲ್ಲಿ ಎಲ್ಲೂ ಓಡಾಡಬಾರ್ದು ಅಂದರೆ ದುಡಿಬೇಕಲ್ಲ ಗೈಸ್, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಗೈಸ್, ಈ ಬಿಸಿಲಿಗೆ ಒಂದು ಅನಾಹುತ ಆಗಿದೆ ನಮ್ಮ ಕಾರ್ಗೆ. ನೋಡಿ ಗೈಸ್, ಕಾರ್ ಗ್ಲಾಸ್ ಹೊಡೆದೋಗಿದೆ ಗೈಸ್. ನಿಮ್ಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ವೀಡಿಯೋಗೆ ಸರಿಯಾಗಿ, ಅದು ಫೋಕಸ್ ಆಯ್ತಲ್ಲ ನೋಡಿ. ಇಲ್ಲಿಂದ ಶುರುವಾಗಿ ಬೇಸಿಂದ ಮೇಲ್ಗಡೆ ತನಕ ಹೊಡೆದೋಗೈತೆ ಗೈಸ್. ಇಲ್ಲಿ ಕಾಣಿಸ್ತೈತೆ ನೋಡಿ, ಕ್ರ್ಯಾಕ್ ಆಗ್ಬಿಟ್ಟೈತೆ ಬಿಸಿಲಿಗೆ. ಮುಂಚೆನೇ ಒಂದು ಸಣ್ಣ ಡಾಟ್ ಆಗಿತ್ತು, ಏನು ಕಲ್ಲೇನೋ ಬಿದ್ದು ಗೊತ್ತಾಗಿಲ್ಲ. ಈಗ ಬಿಸಿಲಿಗೆ ಕಾರ್ ತಗೊಳಕ್ ಮುಂಚೆ ಡಾಟ್ ಆಗಿದ್ದು ನೋಡಿದ್ರೆ ಗ್ರಾಚಾರ. ಈಗ ಮೊನ್ನೆ ಫಂಕ್ಷನ್ಗೆ ಹೋಗಿದ್ದಿನ ಅದು ಬಿಟ್ಬಿಟ್ಟಿದೆ ಬಿಸಿಲಿಗೆ. ಅದು ಇಷ್ಟೇ ಇತ್ತು, ಈಗ ಇಷ್ಟಕ್ಕಂತ ಎಕ್ಸ್ಟೆಂಡ್ ಆಗೈತೆ. ಅಯ್ಯೋ ದುರ್ವಿಧಿಯೇ, ಏನೇನೋ ಖರ್ಚು ಬರುತ್ತೆ ಗೈಸ್. ಗಗನ ಡೆಂಟಲ್ ಅಪಾಯಿಂಟ್ಮೆಂಟ್ ಇದೆ ಗೈಸ್. ಏನು ಡೆಂಟಲ್ ಅಪಾಯಿಂಟ್ಮೆಂಟ್ ಅಮ್ಮ? ನಾ ಹೇಳ್ತೀನಲ್ಲ, ಹಾಕೊಂಡು ನೀನು ಗಾಡಿ ಓಡಿಸು. ಗೈಸ್, ಡೆಂಟಲ್ ಅಪಾಯಿಂಟ್ಮೆಂಟ್ ಏನಕ್ಕೆ ಅಂತ ಅಂದ್ರೆ, ನನಗೆ ಟೀತ್ ಎಲ್ಲ ಸ್ವಲ್ಪ ಗ್ರೀನ್ ಕಲರ್ ಆಗ್ಬಿಟ್ಟಿತ್ತು. ಗ್ರೀನ್ ತರಾನೇ, ಬ್ಲ್ಯಾಕ್ ಗ್ರೀನ್ ಪಾಚಿ ತರದ್ದು ಕಲರ್ ಆಗ್ಬಿಟ್ಟಿತ್ತು ಹಿಂದೆಗಡೆ. ಆಮೇಲೆ ಮುಂದೆಗೂ ಸ್ಪ್ರೆಡ್ ಆಗ್ತಿತ್ತು. ಏನಕ್ಕೆ ಅಂತ ತುಂಬಾ ದಿನ ನೋಡಿದ್ವಿ. ಆಮೇಲೆ ಇಲ್ಲಿಗೆ ಬರ್ತಾ ಇತ್ತು ಒಂಚೂರು. ಸೊ ಹೋಗಿ ವಿಚಾರಿಸಿದ್ದಕ್ಕೆ ಯಾವ ಹಾಸ್ಪಿಟಲ್ಗೆ ಹೋಗೋದು ಅಂತ ಯೋಚನೆ ಮಾಡ್ತಿದ್ವಿ. ಆಮೇಲೆ JSS ಹಾಸ್ಪಿಟಲ್ಗೆ ಲೆಟ್ಸ್ ಗಿವ್ ಅ ಟ್ರೈ. ನನಗೆ ಅದೇನ್ ಇಂಪ್ರೆಷನ್ ಇತ್ತು ಅಂದ್ರೆ, ಫುಲ್ ರಶ್, ಅವ್ರು ತುಂಬಾ ನಿಧಾನ ಮಾಡ್ತಾರೆ JSS ಹಾಸ್ಪಿಟಲ್ ಅಲ್ಲಿ ಅಂತೆಲ್ಲ ಅನ್ಕೊಂಡು ಹೋಗಿದ್ದೆ. ಬಟ್ ದ ಬೆಸ್ಟ್ ರೆಸ್ಪಾನ್ಸ್, ಆಮೇಲೆ ತುಂಬಾ ಚೆನ್ನಾಗಿ ನೋಡಿದ್ರು ನಮ್ಗೆ. ನಂಗೆ ಸಖತ್ ಇಷ್ಟ ಆಯ್ತು ಪ್ರೋಸೆಸ್ ಎಲ್ಲ. ಹೈಜೀನ್ ಎಷ್ಟು ಕ್ಲೀನ್ ಆಗಿದೆ, ಪ್ರೈವೇಟ್ ಹಾಸ್ಪಿಟಲ್ ತರನೇ ಇದೆ. ಅಂಡ್ ಬಡ್ಜೆಟ್ ಫ್ರೆಂಡ್ಲಿ, 50 ರೂಪಾಯಿ ಕಾರ್ಡ್ ಮಾಡ್ಸೋದಕ್ಕೆ. ಅಂಡ್ ನಂಗೆ ಕ್ಲೀನಿಂಗ್ ಮಾಡಿದ್ರು. ಅದ್ ಹೇಳಿದ್ರು, ನಮ್ಮ ಮನೆ ಹತ್ರ ನೀರೇನೋ ನನ್ನ ಟೀತ್ಸ್ಗೆ ಅಡ್ಜಸ್ಟ್ ಆಗ್ತಿಲ್ಲ, ವಾಟರ್ ಇಂದನೂ ಡಿಸ್ಕಲರ್ ಆಗುತ್ತೆ ಒಬ್ಬೊಬ್ರಿಗೆ ಅಂತ. ನನಗೆ ಅಡ್ಜಸ್ಟ್ ಆಗ್ತಿಲ್ಲ. ಸೊ ನನಗೆ ಅದರಿಂದ ಆಗಿರ್ಬೋದು ನಿಮ್ಗೆ, ಇಲ್ಲ ಕಾಫಿ ಟೀ ಜಾಸ್ತಿ ಕುಡಿದ್ರೆ ಆಗಿರ್ಬೋದು ಅಂತ ಅಂದ್ರು. ಆಮೇಲೆ ಸ್ವೀಟ್ ತಿಂದಿ ಬಾಯಿ ಮುಕ್ಳುಸ್ ಎಲ್ಲ, ಸ್ವೀಟ್ ಎಲ್ಲ ಟೀತ್ ಮೇಲೆ ಕುತ್ತಾಗ ಅದು ಏನೇನೋ ರಿಯಾಕ್ಷನ್ ಆಗುತ್ತಂತ ಏನೇನೋ ಹೇಳಿದ್ರು. ಸೊ ಇದಿಷ್ಟು ಕ್ರೈಟೀರಿಯಾಸ್ ಇರ್ಬೋದು ಅಂತ 200 ರೂಪೀಸ್ ಕ್ಲೀನಿಂಗಿಗೆ ತಗೊಂಡ್ರು. ಬರೀ 250 ರೂಪೀಸ್ ಅಷ್ಟೇ ಖರ್ಚಾಗಿದ್ದು ನನಗೆ. ಆಮೇಲೆ ಬೇರೆ ಏನೋ ಪ್ರಾಬ್ಲಮ್ ನೋಡಿದ್ರು. ಸೊ ಆಫ್ಟರ್ 2 ವೀಕ್ಸ್ ಬಿಟ್ಕೊಂಡು ಬನ್ನಿ ಅಂತ ಹೇಳಿದ್ರು. 2 ವೀಕ್ಸ್ ಬಿಟ್ಕೊಂಡು ಇವತ್ತು ಹೋಗ್ಬೇಕು. 2 o'clock ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ನಾವಿನ್ನೂ ಇಲ್ಲೇ ಇದ್ದೀವಿ. ನಾನು ಮನೆಗೆ ಹೋಗಿ ನನ್ನ ಅವತಾರನ ಚೇಂಜ್ ಮಾಡಿ ಹೊರಡಬೇಕು. ಲೇಟ್ ಆಗ್ತಾ ಇದೆ. ಸೊ ಬೇಗ ಹೋಗ್ಬೇಕು. ಆ್ಯಂಡ್ ನಾವೀಗ ಹೈವೇಲಿ ಇದ್ದೀವಿ, ಜಾಯ್ನ್ ಆಗಿ ಹೋಗ್ತಾ ಇದ್ದೀವಿ. ಗೈಸ್, ಇವತ್ತೆ ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡ್ ಬಂದ್ವಿ. ಆದ್ರೂ ಇವತ್ತು ಡೇ ಚೆನ್ನಾಗಿದೆ. ಆದ್ರೆ ಒಂದು ಬೇಜಾರಿನ ಸಂಗತಿ ನಡೀತಾ ಇದೆ. ಏನು ಅಂತ ನಾವು ರಿವೀಲ್ ಮಾಡ್ತಾ ಇಲ್ಲ, ನಿಮ್ ಜೊತೆ ಶೇರ್ ಮಾಡಕ್ ಆಗ್ತಾ ಇಲ್ಲ. ಸೊ ಏನು ಅಂತ ನಿಮ್ಗೆ ಫ್ಯೂಚರಲ್ಲಿ ಗೊತ್ತಾಗುತ್ತೆ. ಇನ್ನು ಒಂದು ನೆಕ್ಸ್ಟ್ ಮಂತ್ ವ್ಲಾಗ್ಸ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಮಂತ್ ಹಾಕ್ತೀವಿ. ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋ ಅಂತ ವಿಷಯನೇ. ಆದ್ರೆ ಈಗ್ಲೇ ಬೇಡ, ಈಗ್ಲೇ ಶೇರ್ ಮಾಡ್ತಾ ಇಲ್ಲ ನಾವು. ಸ್ವಲ್ಪ ಬೇಜಾರಿನ ವಿಷಯ ಅದು. ಏನೋ ಅದು ನೋಡೋಣ. ಅದೇ ಬಟ್ ನಿಮ್ ಜೊತೆ ಶೇರ್ ಮಾಡ್ಕೊಂಡ್ರೆ ಮಜಾ ಇರಲ್ಲ, ಅದಕ್ಕೇನೆ ವಿ ಆರ್ ನಾಟ್ ಶೇರಿಂಗ್. ಸೊ ನಿಮ್ ಶೇರ್ ಮಾಡ್ಕೊತೀವಿ. ಗೊತ್ತಾಗುತ್ತೆ ನೆಕ್ಸ್ಟ್ ಕಮಿಂಗ್ ವ್ಲಾಗ್ಸ್. ನೀವು ಒಂದು ಫ್ರೇಮ್ ನ ಮಿಸ್ ಮಾಡ್ಕೋತೀರಾ. ಆ ಫ್ರೇಮ್ ಯಾವುದು ಏನು ಅದೆಲ್ಲ ನಾವು ನಿಮಗೆ ಫ್ಯೂಚರ್ ವ್ಲಾಗ್ಸ್ ಅಲ್ಲಿ ಹೇಳ್ತೀವಿ. ಸೊ ನಮಗೆ ಮೆಮೊರೀಸ್ ತುಂಬಾ ಇದೆ ಅದ್ರ ಜೊತೆ. ಲೈಕ್ ಪರ್ಸ್ನಲ್ ಮೆಮೊರೀಸ್, ಪರ್ಸ್ನಲ್ ಫೇವ್ರೆಟ್ ಅಂತಾನೆ ಹೇಳ್ಬೋದು. ನಿಮ್ಮ ತಲೆಗೆ ಹುಳ ಬಿಡ್ತಾ ಇದೀನಿ ಸ್ವಲ್ಪ. ಏನು ಅಂತೆಲ್ಲ ಯೋಚನೆ ಮಾಡ್ತಿರ್ತೀರಾ. ಆದ್ರೆ ನಿಜ ನನಗೆ ವಾಟ್ ಎವರ್ ಇಟ್ ಈಸ್ ಕಳ್ಸ್ಕೊಡಕ್ಕೆ ಇಲ್ಲ ಕೊಟ್ಬಿಡಕ್ಕೆ ಎಲ್ಲ ಬೇಜಾರಾಗುತ್ತೆ. ನೋಡೋಣ ನೆಕ್ಸ್ಟ್ ಏನು ಅಂತ ನೀವು ಗೆಸ್ ಮಾಡಿದ್ರೆ ಹಾಕಿ, ಏನಂತ ಮೆಸೇಜ್ ಮಾಡಿ. ಇಲ್ಲ ನಾವು ಫ್ಯೂಚರ್ ಬ್ಲಾಗ್ಸ್ ಅಲ್ಲಿ ನಿಮ್ಗೆ ಹೇಳ್ತೀವಿ. ನೀವೇ ಇರೋದು ನಾವು ಎಲ್ಲಾನು ಹಂಚ್ಕೊಳ್ಳೋದಕ್ಕೆ. ಎಲ್ಲ ಫಸ್ಟ್ ನಿಮ್ಗೆ ಹೇಳ್ತೀವಿ. ನಾವು ಮನೇಲಿ ಹೇಳ್ತೀವೋ ಅಲ್ವೋ, ಒಂದೊಂದು ಬ್ಲಾಗ್ ಅಲ್ಲಿ ಹೇಳಿರ್ತೀವಿ. ಬ್ಲಾಗಿಂದ ಮನೆಯವ್ರಿಗೆ ಗೊತ್ತಾಗುತ್ತೆ. ಸೊ ಇದು ಕಹಿ ದಿನ, ಹಂಗೆ ಸಿಹಿನೂ ತರ ದಿನ. ಸೊ ನೋಡೋಣ, ನಿಮ್ಗೆ ಹೋಗ್ತಾ ರಿವೀಲ್ ಮಾಡ್ತೀವಿ. ಕಹಿ ಕೊಟ್ಟಿ ಸಿಹಿನ ತಗೋಬರೋ ತರ ದಿನ ಇದು. ಸಿಹಿ ತಗೊಬರಕ್ಕೆ ಇನ್ನೂ ತುಂಬಾ ಟೈಮ್ ಇದೆ. ಆದ್ರೆ ಇವತ್ತು ಕಹಿ ದಿನ ಆಗಿದೆ. ಸೊ ತುಂಬಾ ಒಳ ಬಿಡಲ್ಲ, ಬೈಕೋತೀರ ಆಮೇಲೆ ನನ್ಗೆ. ಸುಮ್ಮನೆ ಇಲ್ಲೆಲ್ಲ ಮೆಣಸಿನ್ಕಾಯಿ ಮಾಡ್ತಾರೆ. ಆಮೇಲೆ ಒಂದು ಕಮೆಂಟ್ ಬಂದಿತ್ತು,
ನಾನು ಅದು ಓದ್ಬೇಕು ಅಂತ ಹೇಳ್ಬೇಕು ನಿಮ್ಗೆ ಅಂತ ಅನ್ಕೊಂಡಿದ್ದು. ಅದು ನೇಮ್ ಇಲ್ಲ, ಟೆಕ್ನೋ ಸಮಥಿಂಗ್ ಅಂತ ಓಡ್ಸಿ ನೋಡ್ಬಿಡಿ ಗೈಸ್, ಆಮೇಲೆ ಫುಲ್ ನೋಡಿ. ಏನಂತ ಅಂದ್ರೆ ಆಮೇಲೆ ಗೈಸ್ ಲಾಸ್ಟ್ ಬ್ಲಾಗ್ ಗೆ ಡಿಸ್ಟ್ರಿಕ್ಟ್ ಕಮೆಂಟ್ ಹಾಕಿ ಅಂತ ಹೇಳಿದ್ನಲ್ಲ, ಯಪ್ಪಾ ಸಿಕ್ಕಾಬಟ್ಟೆ ಜನ ಹಾಕಿದ್ದೀರಾ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಫ್ರೀ ಆದ್ರೆ ನಾವು ಎಲ್ಲಾರ್ದು ಯಾರು ನಮ್ಮ ಹೆಸರು ಹೇಳಿ ಅಂತ ಹೇಳಿಲ್ಲ, ಯಾರೋ ಒಂದಿಬ್ರು ಹೇಳಿದಿರ ಅಷ್ಟೇ. ಎಲ್ಲರೂ ಮೆನ್ಷನ್ ಮಾಡ್ಬಿಡಿ ನನ್ನ ಹೆಸರು ಅಂತ ಹೇಳಿ. ಆಮೇಲೆ ಎಲ್ಲೆಲ್ಲಿಂದ ವಿಜಯಪುರ, ಆಮೇಲೆ ಉತ್ತರ ಕರ್ನಾಟಕದಿಂದ ತುಂಬಾ ಜನ, ಆಮೇಲೆ ಮೈಸೂರಲ್ಲಿರೋರು ಬೆಂಗಳೂರಲ್ಲಿ ಇದೀವಿ ಅಂತ, ಆಮೇಲೆ ಮಂಡ್ಯ, ಕೂರ್ಗಿಂದ ಯಾರು ಹಾಕಿರ್ಲಿಲ್ಲ ಅಷ್ಟೇ, ಕೂರ್ಗ್ ಹುಣಸೂರು ಯಾವ್ದು ಬಂದಿರ್ಲಿಲ್ಲ. ಇದು ಬ್ರೆಜಿಲ್ ಅಲ್ಲಿ ಇದಾರಂತೆ ಒಬ್ರು, ಅವರು ಸಿಕ್ಕಾಪಟ್ಟೆ ಜನ ಅದನ್ನ ಹೇಳಿದ್ರಿ. ಸಖತ್ ಖುಷಿ ಆಯ್ತು, ಸಖತ್ ಕಮೆಂಟ್ಸ್ ಬಂತು. ಆಮೇಲೆ ಅದ್ರಲ್ಲಿ ಒಂದು ಕಮೆಂಟ್, ನೀವು ಇನಿಷಿಯಲಿ ನಾವು ನಮ್ಮ ಫ್ಯಾಮಿಲಿ ಎಲ್ಲ ನಿಮ್ ಬ್ಲಾಗ್ಸ್ ನೋಡ್ತೀವಿ, ಇನಿಷಿಯಲಿ ನೀವು ತುಂಬಾ ನ್ಯಾಚುರಲ್ ಆಗಿ ಮನೆ ಅಟೈರ್ ಅಲ್ಲಿ ಲುಕ್ಸ್ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊಳ್ದೆ ವ್ಲಾಗ್ಸ್ ಮಾಡ್ತಾ ಇದ್ರಿ, ಆದ್ರೆ ಇವಾಗ ರೆಡಿಯಾಗಿ ವ್ಲಾಗ್ಸ್ ಮಾಡ್ತೀರಾ ಅಂತ ಒಂದು ಕಮೆಂಟ್ ಬಂದಿತ್ತು. ನಾವು ಮನೇಲಿ ಹೆಂಗಿರ್ತೀವಿ ಹಂಗೆ ನಾವೇ ಬೈಕೋತೀವಿ, ಬ್ಲಾಗ್ಸ್ ಹಿಂಗೆ ಅಪಿಯರೆನ್ಸ್ ಕೊಡ್ತೀವಲ್ಲ ನಾವು, ಜನ ಏನ್ ಅನ್ಕೊಂಡ್ಕೊಳ್ಳಲ್ಲ. ಟಿವಿಲೆಲ್ಲ ನೋಡ್ತಾರೆ, ದೊಡ್ಡ ಸ್ಕ್ರೀನ್ ಅಲ್ಲೆಲ್ಲ ಬರ್ತೀವಿ, ಹಿಂಗೆ ಮನೇಲಿ ಏನೋ ಹಾಕಿರ್ತೀವಿ ಬಟ್ಟೆ, ಅದ್ರಲ್ಲೇ ಮಾಡ್ತೀವಲ್ಲ ಅಂತ ನಮ್ಗೆ ಬೇಜಾರಿರುತ್ತೆ ಒಂದೊಂದ್ಸತಿ. ಬಿಕಾಸ್ ಇದು ನಮ್ದು ವರ್ಕ್, ನಾವ್ ಅದಕ್ಕೆ ಸ್ವಲ್ಪ ಪ್ರಾಮುಖ್ಯತೆ ಕೊಡ್ಬೇಕು. ಆದ್ರೆ ನಾವ್ ಯಾವತ್ತು ರೆಡಿ ಆಗಿ ಬಂದು ಅಪಿಯರೆನ್ಸ್ ಕೊಡ್ಬೇಕು ನಿಮ್ಗೆ ಅಂತ ನಾವ್ ಮಾಡಿಲ್ಲ, ನ್ಯಾಚುರಲ್ ಆಗೇ ಮಾಡಿದೀವಿ. ಅವ್ರು ಹಂಗ ಅಂದಿದ್ದಾರೆ. ಆದ್ರೆ ನಿಮ್ಗೆ ಲಾಸ್ಟ್ ವ್ಲಾಗ್ ನೋಡಿದ್ರೆ ನಿಮ್ಗೆ ನೆನಪಿರ್ಬೋದು, ನಾವ್ ಲಾಸ್ಟ್ ವ್ಲಾಗ್ ಹೋಗಿದ್ದೆ ಫಂಕ್ಷನ್ಗೆ ಹೋಗಕ್ಕೆ ರೆಡಿ ಆದಾಗ್ಲೇನೆ ನಾವು ಸ್ಟಾರ್ಟ್ ಮಾಡಿದ್ವಿ ವ್ಲಾಗ್ನ. ಸೊ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಹೆಂಗ್ ಮನೆ ಬಟ್ಟೆಯಲ್ಲಿ ಹೋಗಕ್ಕಾಗುತ್ತೆ, ಮನೆ ಬಟ್ಟೆಲಿ ಹೆಂಗ್ ಹೋಗಕ್ಕಾಗುತ್ತೆ ಹೇಳಿ. ಏನಿಲ್ಲ ಗೈಸ್, ನಾವು ಲುಕ್ಸ್ ಬಗ್ಗೆ ಝೀರೋ, ಒಂಚೂರು ಕೇರ್ ಮಾಡಲ್ಲ, ಹೆಂಗಿದೆ ಹಂಗೆ ಮಾಡ್ತೀವಿ. ತುಂಬಾ ಜನ ಅದನ್ನೇ ಇಷ್ಟಪಡ್ತಾರೆ, ನೀವು ನ್ಯಾಚುರಲ್ ಬ್ಲಾಗ್ ಮಾಡ್ತೀರಾ ಅದೇ ಇಷ್ಟ ಆಗುತ್ತೆ ನಮ್ಗೆ ಅಂತ. ರೆಡಿ ಆಗಿ ಬಂದು ಮಾಡೋದೆಲ್ಲ ಸ್ಕ್ರಿಪ್ಟೆಡ್ ಇರುತ್ತೆ, ನಾವು ನ್ಯಾಚುರಲ್ ಆಗೇನೆ ಎಲ್ಲಿಗೆ ಹೋಗಿ ಒಂದೊಂದನ್ನ ನಾವು ಎದ್ದ ತಕ್ಷಣ ಲೈಕ್ ಸ್ಟಾರ್ಟ್ ಮಾಡ್ತೀವಿ ವ್ಲಾಗ್ಸ್. ಒಂದೊಂದ್ ವ್ಲಾಗ್ಸ್ ರೆಡಿ ಆಗಿ ಹೊರಗಡೆ ಹೋಗ್ತಿರ್ತೀವಿ, ಅವಾಗಿಂದ ಸ್ಟಾರ್ಟ್ ಮಾಡ್ಕೋತೀವಿ. ಹಿಂಗ್ ಹೋಗ್ತಾ ರೆಡಿ ಆಗೋ ಟೈಮಲ್ಲಿ ನಮಗೆ ಬ್ಲಾಗ್ ಮಾಡೋ ಟೈಮ್ ಇರಲ್ಲ ಗೈಸ್, ಅದಕ್ಕೆ ನಾವು ಬ್ಲಾಗ್ ಮಾಡಲ್ಲ, ಆಮೇಲೆ ಎಷ್ಟು ಮೆಸ್ಸಿ ಇರುತ್ತೆ ಗೊತ್ತಾ. ನಮ್ಮ ಮಾರ್ನಿಂಗ್ಸ್ ಬೇಗ ಎದ್ದೇಳು, ತಿಂಡಿ ಮಾಡು, ರೆಡಿ ಆಗು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗು, ಡೇ ಪ್ಲಾನ್ ಮಾಡ್ಬೇಕು, ಅದು ಇದು. ನಂಗೆ ನಿಜ ಸಾಕಾಗಿದೆ. ಯಾರಾದ್ರೂ ಮೈಸೂರಲ್ಲಿ ನಮ್ಮ ವಿಜಯನಗರ 4th ಸ್ಟೇಜ್ ಕಡೆ ಒಂದು ಒಳ್ಳೆ ಕುಕ್ ಅಡಿಗೆ ಮಾಡೋ ಆಂಟಿ ಇದ್ರೆ ದಯವಿಟ್ಟು ಕಳ್ಸ್ಕೊಡಿ ನಮ್ಮ ಮನೆಗೆ, ನಂಬಿಕಸ್ತರು. ನಿಜ ಅಡಿಗೆ ನಮ್ಗೆ ಬ್ಯಾಲೆನ್ಸ್ಡ್ ಫುಡ್ ನಾವು ತಿಂತಾ ಇಲ್ಲ ಗೈಸ್. ಏನೋ ಮಾಡ್ಕೋ ದಾಲು ಅನ್ನ, ಆಮೇಲೆ ಇಲ್ಲ ಮಾಡ್ಕೊ ಮುದ್ದೆ, ಒಂದು ಕಷ್ಟಪಟ್ಟು ಮಾಡ್ತೀನಿ, ಟೈಮ್ ಇರುತ್ತೆ, ಟೈಮ್ ಇದ್ದಾಗ. ಆಮೇಲೆ ಈ ಸೊಪ್ಪು ಎಲ್ಲ ಮಾಡ್ಕೊಳಕ್ಕೆ ಟೈಮ್ ತಗೊಳುತ್ತೆ, ಅದೆಲ್ಲ ಮಾಡಕ್ಕೆ ತುಂಬಾ. ನಂಗೆ ಸೊಪ್ಪು ಬೇಕು, ತಿನ್ಬೇಕು, ಆದ್ರೆ ಸೊಪ್ಪು ತಂದಿ ಬಿಡಿಸಿ ಸೋಸಿ ಅದನ್ನೆಲ್ಲ ಮಾಡೋದಕ್ಕೆ ಎಷ್ಟು ಟೈಮ್ ಪ್ರೊಸೀಜರ್ ಇದೆ, ಅದು ನಮ್ಗೆ ಟೈಮ್ ಸಾಕಾಗ್ತಾ ಇಲ್ಲ. ಸೊ ನಾನು ಅಕ್ಕಪಕ್ಕದ ಮನೆ ಆಂಟಿ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ, ಒಂದು ಅಡ್ಗೆ ಮಾಡೋ ಆಂಟಿ ಹುಡುಕೊಡಿ ಅಂತ. ನೋಡ್ಬೇಕು. ಕುಮಾರ ಕಂಠೀರವ ಊಟಗಳ್ಳಿ ಸರ್ದಾರ. ಏನಪ್ಪ ಕುಮಾರ, ಏನೋ ಸಮಾಚಾರ? ಏನು ಶಿವಕುಮಾರ, ಉಂಡ ಹನುಮಂತ ಪಲಾವ್ ಅಂತ ನಡಿ ಕೊಡ್ಸ್ ನೋಡಿ ಅದನ್ನೇ. ಯಾಕಪ್ಪ ಅದನ್ನೇ ಕೊಡ್ಸ್ ನೋಡಿ. ಯಾಕಪ್ಪ ಯಾಕೆ ಅಂತೆಲ್ಲ ಹೇಳಲ್ಲ ಗುರು, ಹೇಳಲ್ಲ. ಯಾಕೆ ಹೇಳ್ಬೇಕು, ಸ್ವಲ್ಪ ಕೊಡ್ಸು. ಇವತ್ತಿನ ಬ್ಲಾಗರ್ ನಮ್ಮ ಆಡಿಯನ್ಸ್ ಕೇಳಿದೀವಿ, ಕಹಿ ಘಟನೆ ನಮ್ಮ ಲೈಫಲ್ಲಿ ಒಂದು ಕಹಿ ಘಟನೆ ಆಗ್ತದೆ ಇವತ್ತು ಅಂತ. ನಿನಗೆ ಸಿಹಿ ಘಟನೆ, ನಿನಗೆ ಸಿಹಿ ಘಟನೆ ಅಲ್ವಾ? ಸಿಹಿ ಘಟನೆ ನಮ್ಗೆ ಗೊತ್ತಿಲ್ಲ, ಒಳ್ಳೆ ಸಿಹಿ ಘಟನೆ, ಅದಕ್ಕೆ ನೀವು ಕೊಡಿಸ್ಬೇಕು, ಅದಕ್ಕೆ ನೀವು ಪಾರ್ಟಿ ಕೊಡಿಸ್ಬಿಡ್ಬೇಕು. ಪಾರ್ಟಿ ಕೊಡಿಸ್ಬೇಕು ನೋಡ್ರಿ. ಹೋಗೋ ಯಪ್ಪ, ಇಂಥ ಫ್ರೆಂಡ್ಸ್ ಗೈಸ್, ಈ ಥರದ್ದು ಇರೋರು ನೋಡ್ಕೊಬಿಡಿ. ಶಿವಕುಮಾರ್ ನಮ್ಮ ಬ್ಲಾಗಲ್ಲಿ ಎಂಟರ್ಟೈನ್ ಮಾಡಿ ತುಂಬ ದಿನ ಆಯ್ತು, ಎಂಟರ್ಟೈನ್ ಮಾಡೋ ತೋರ್ಸ ಹೆಂಗಾರ ಮಾಡ. ನಿಂಗೇನು ಟ್ಯಾಲೆಂಟ್ ಐತೆ ಮಾಡೋ. ನಿಮ್ಮ ಅಪ್ಪಾಜಿ ಸ್ವಲ್ಪ ನಿಂಗೆ ಹೇಳ್ಕೊಟ್ಟಾರಲ್ವ, ನಿಂಗೆ ಕಲೆ ವಿದ್ಯೆ ಎಲ್ಲನೂ, ಅದನ್ನು ತೋರಿಸಿ ಈಗ. ನಮ್ಮಪ್ಪನ ಎಂಟರ್ಟೈನ್ಮೆಂಟ್ ಇವಂತೂ ಫುಲ್ಲು ನಡ್ರಿ ಶಟಲ್ಗೆ ಹೋಗೋದ. ಗೈಸ್, ಶಿವಕುಮಾರ್ ಬಂದು ನಮ್ಮ ಪ್ರಾಣ ತಿಂತವನೆ, 5ನೇ ಬ್ಯಾಚ್ಗೆ ಬನ್ನಿ ಇನ್ಮೇಲೆ ನೀವು ಅಂತ. ನೀವಿಲ್ಲೇ ಆಡಕ್ಕೆ ಆಯ್ತು ಗೈಸ್. ನಿಜವಾಗ್ಲೂ ನನಗೆ ಬೇಜಾರಾಗ್ಬಿಟ್ಟಿದೆ ಗೈಸ್. ನಾನು ತುಂಬ ಸ್ವಲ್ಪ ಸ್ಟ್ರಾಂಗ್ ಇರೋ ಜೊತೆ ಆಡಬೇಕು ಅಂತ ಅನಿಸ್ತೈತೆ. ಬಟ್ ನಾನು ಇನ್ನೂ ಶಿವಕುಮಾರ್ ತಂಗಿ ಜೊತೆ, ನನ್ನ ಹೆಂಡತಿ ಜೊತೆ ಆಡ್ತಾ ಇದ್ದೀನಿ. ಶಿವಕುಮಾರ್ ಜೊತೆ ಆಡ್ಬೇಕು ದಿನ, ಶಿವಕುಮಾರ್ ಜೊತೆ ಆಡಬೇಕು. ಅವಾಗ ನಾನು ಸ್ವಲ್ಪ ಹೆಂಗ್ ಆಡ್ದಂಗೆ ಗೊತ್ತಾಗ. ಶಿವಕುಮಾರು ಒಲಿಂಪಿಕ್ ಪ್ಲೇಯರ್ ಅಲ್ಲ, ಊಟಗಳಿ ಲೆವೆಲ್ ಪ್ಲೇಯರ್ ಅಲ್ಲ ಕಣ. ಶಿವಕುಮಾರ್ ಜೊತೆ ಆಡಕ್ಕೆ ಫ್ರೀ ಇರಲ್ಲ ಶಿವಕುಮಾರ್, ಅದನ್ನೇ ಹೇಳಿದ್ದು. ಜೊತೆ ಇರೋರು ಅವನ ಜೊತೆ ಆಡ್ಬೇಕಲ್ವಾ, ಅಲ್ಲಿ ನಿನಗೆ ಜಾಗ ಅಲ್ಲ, ಅಲ್ಲಿ ಶಿವಕುಮಾರ್ಗೆ ಜಾಗ ಕೊಡಲ್ಲ, ಒಂದೊಂದ್ಸತಿ ಕಚ್ಚಾಡ್ತಾ ಇರ್ತಾರೆ. ಅಂದ್ರೂ ಹೆಂಗಾರ ಮಾಡಿ ಒಂದ್ 8-10 ಮ್ಯಾಚ್ ಫ್ರೀಸ್ ಮಾಡ್ಕೊಬಿಟ್ಟಿದ್ದೀನಿ.
ಎಂಟತ್ತು ಮ್ಯಾಚ್ ಬ್ಯಾಡ್ಮಿಂಟನ್ ಕೊಟ್ಟು ಉದ್ಧಾರ ಮಾಡ್ತಾವ್ನು ಗೈಸ್ ಇವನು. ಗೈಸ್ ಈಗ ನಮ್ಮ ವ್ಲಾಗಲ್ಲಿ ಒಂದು ಸ್ಪೆಷಲ್ ಎಂಟ್ರಿ ನಿಮಗೋಸ್ಕರ ಕರ್ಸಿದ್ದೀವಿ. ತುಂಬ ದಿನ ಆಯ್ತು ಇವಳು ಮುಖ ನೋಡಿ ಅಂತ ಬರ್ತಾವೆ ನೋಡಿ. ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಿಲ್ಲ ಅದಕ್ಕೆ. ಹಾಯ್ ಹಾಯ್. RCB ಹೆಂಗೆ ನೋಡ್ತಾ ಇದ್ದ ಬಸ್ಸಲ್ಲಿ? ಒಂದ್ ಕಡೆ ಫುಲ್ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿತ್ತು 150 ದಾಟ ಸಾಕಾದ ಹೊಡೋದ್ರಲ್ಲ ಕೊನೆಗೆ. ಮರ್ತೇ ಹೋಗ್ಬಿಡುತ್ತೆ ಅಲ್ವ ನಿನಗೆ. ಅಪ್ಪನ ಮನೆಗೆ ಬಂದ್ಬಿಟ್ರೆ ಅಪ್ಪನ ನೋಡ್ಬಿಟ್ರೆ ಸಾಕು ಎಲ್ಲ ಮರ್ತು ಬಿಡ್ತಾಳೆ. ಇವರಪ್ಪ ಪ್ರೀತಿಯಿಂದ ಮಾಡಿಸಿರೋ ಮಟನ್ ಕೈಮಾ, ಮಟನ್ ಊಟ ಎಲ್ಲ ಮಾಡಿ ಪಾಪ ಮಗುಗಿನ್ನೂ ಹೊಟ್ಟೆ ಎಸ್ತಿದೆ ಅಂತೆ. ಬಯಕೆ ಅದಕ್ಕೆ ಜ್ಯೂಸ್ ಕೊಡ್ಸೋಣ ಅಂತ 11 ಗಂಟೆಲಿ ಕರ್ಕೊಂಡೊಳಗೆ. 11 ಗಂಟೆ ರಾತ್ರಿ ನೋಡಿ. ಹಿಂಗೆ ಹೋಯ್ತೇವೆ. ಹಿಂಗೆಲ್ಲ ಇಲ್ಲ, ನಮ್ಮನ್ನ ಈ ರೋಡಲ್ಲಿ ಇಲ್ಲ, ಬೇಕು ಅಂತ ಬಂದಿರೋದು. ನನಗೆ ಒಂದು ಸ್ವಲ್ಪ ಏನು ಅಂತ ನಾನೊಂದು ಸೋಡಾ ಹೇಳಿದ್ದೀನಿ, ನೀನು ಹೇಳಿದೆ ಚೀಕು. ಅವತ್ತಿಂದ ಬಯಸ್ಕೊಬಿಟ್ಟಿದೆ ಎಲ್ಲ ಚೀಕು ಜ್ಯೂಸ್ ಕುಡಿಬೇಕು ಅಂತ. ಈ ಮಳೆಯಲ್ಲಿ ಜ್ಯೂಸ್ ಕುಡಿತಾಳೆ ಗೈಸ್. RCB ಅವರು ರನ್ ಮೇಲೆ ರನ್ ಓಡಿಸ್ಕೊತವ್ರೆ.